ಅವನು ಸೋಮಯಾಜುಲ ವೆಂಕಟಾಚಲಪತಿ. ಈಗ್ಗೆ 51 ವರ್ಷ 10 ತಿಂಗಳು 12 ದಿನಗಳ ಕೆಳಗೆ ಮಾಂಡೋವಿಯಿಂದ ಸಾರಾಸಗಟಾಗಿ ಒಂದೇ ಮಾತಿನಲ್ಲಿ ತಿರಸ್ಕೃತನಾಗಿ ಹೋದ ದಿವಸದಿಂದ ಒಂದೇ ಒಂದು ದಿನವಾದರೂ ಅವಳನ್ನು ಮರೆಯುವ ಪ್ರಯತ್ನದಲ್ಲಿ ಸಫಲನಾಗಿರಲಿಲ್ಲ. ಅವಳ ನೆನಪು ಒಂದಲ್ಲ ಒಂದು ಮಾತಿನಲ್ಲಿ, ಘಟನೆಯಲ್ಲಿ, ಯಾವುದೋ ರಸ್ತೆಯ ತಿರುವಿನಲ್ಲಿ, ಸುರಿದ ಕತ್ತಲಲ್ಲಿ, ಎಳೆಯ ಬಿಸಿಲಿನಲ್ಲಿ, ಎಲ್ಲೆಂದರಲ್ಲಿ ಉರಿಯುವ ಗಾಯದಂತೆ ಬಿಟ್ಟೂ ಬಿಡದೆ ಕಾಡುತ್ತಲೇ ಇತ್ತು. ಹಾಗೆ ಅವಳು ಅರ್ಧ ಶತಮಾನಕ್ಕಿಂತ ಹೆಚ್ಚು ಕಾಲ ತನ್ನ ನೆನಪುಗಳ ಪೆಟ್ಟಿಗೆಯಲ್ಲಿ ಕದಲುತ್ತಲೇ ಇರುತ್ತಾಳೆ ಎಂಬ ಸತ್ಯ ಸೋಮಯಾಜುಲ ವೆಂಕಟಾಚಲಪತಿಗೆ 51 ವರ್ಷಗಳ ಕೆಳಗೆ ಅವಳನ್ನು ಮೊದಲ ಬಾರಿಗೆ ಕಂಡಾಗ ಖಂಡಿತವಾಗಿಯೂ ಗೊತ್ತಿರಲಿಲ್ಲ. ವೆಂಕಟಾಚಲಪತಿ ಮಾಂಡೋವಿಯಿಂದ ನಿರ್ದಾಕ್ಷಿಣ್ಯವಾಗಿ ತಿರಸ್ಕೃತನಾದ ಸಂದರ್ಭದಲ್ಲಿ ಆ ಊರಿನ ಕೋಟೆಯ ದೊಡ್ಡ ಗೋಡೆಯ ಅಂಚಿಗಿದ್ದ ಸಾಲು ಮನೆಗಳ ಪೈಕಿ ಒಂದರಲ್ಲಿ ತನ್ನ ತಾಯಿ ಸೋಮಯಾಜುಲ ಸೀತಮ್ಮನವರೊಂದಿಗೆ ವಾಸವಾಗಿದ್ದ. ತನ್ನ ಜಾತಿಯವನಲ್ಲದ ಸತ್ಯಪ್ಪನನ್ನ ಯೌವನದ ಏರಿಕೆಯ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಪ್ರೀತಿಸಿದ್ದ ಸ್ಮಾರ್ತರ ಹೆಣ್ಣುಮಗಳು ಸೀತಮ್ಮ ಈ ವೆಂಕಟಾಚಲಪತಿಗೆ 10 ವರ್ಷಗಳ ವಯಸ್ಸಾಗುವ ಹೊತ್ತಿಗೆ ಆ ಅನಧಿಕೃತ ಗಂಡನನ್ನ ಕಳೆದುಕೊಂಡು ಕಂಗಾಲಾಗಿದ್ದಳು. ಅವಳಿಗಿದ್ದ ಒಂದೇ ಕನಸು ಮತ್ತು ಒಬ್ಬನೇ ಗೆಳೆಯನೆಂದರೆ ವೆಂಕಟಾಚಲಪತಿ. ಊರ ಮಂದಿಯೆಲ್ಲ ತಾನು ಸತ್ಯಪ್ಪನಿಗೆ ಹುಟ್ಟಿದವನು ಎಂದು ಮಾತಾಡಿಕೊಂಡರೂ ಒಂದು ದಿನಕ್ಕೂ ಸೀತಮ್ಮನ ಎದುರಿಗೆ ನಿಂತು ಹೌದೇ ಎಂದು ಕೇಳದ ವೆಂಕಟಾಚಲಪತಿ ತಾಯಿಯ ತವರಿನ ಹೆಸರಾದ ಸೋಮಯಾಜುಲ ಎಂಬುದನ್ನೇ ತನ್ನ ಅಡ್ಡ ಹೆಸರನ್ನಾಗಿಸಿಕೊಂಡಿದ್ದ. ಅವನಿಗೆ ತನ್ನ 10ನೇ ವರ್ಷದಲ್ಲಿ ತಂದೆ ತೀರಿಕೊಂಡಿದ್ದು ಯಾಕಷ್ಟು ಚೆನ್ನಾಗಿ ನೆನಪಿನಲ್ಲಿ ಉಳಿದಿತ್ತು ಎಂದರೆ ಅದೇ ವರ್ಷದಲ್ಲಿ ಅವನು ಶಾಲೆ ಬಿಟ್ಟು ನೌಕರಿಗೆ ಸೇರಿಕೊಳ್ಳಬೇಕಾಯಿತು. ರೈಲು ಎಂದರೆ ಆಗಿನ್ನೂ ಕೇವಲ ಇಂಗ್ಲಿಷರ ಸೈನಿಕರನ್ನು, ಸಾಮಾನು ಸರಂಜಾಮುಗಳನ್ನು ಸಾಗಿಸುತ್ತಿದ್ದ ಕಂಬಿಗಳ ಮೇಲೆ ಉರುಳುವ ಚಕ್ರಗಳ ಬಂಡಿ ಆಗಿತ್ತು. ಆ ಊರಿಗೆ ಮೊದಲ ಬಾರಿಗೆ ಕಲ್ಲಿದ್ದಲು ಸುಟ್ಟು ನೀರು ಕಾಯಿಸಿ ಹಬೆಯ ಮೇಲೆ ಓಡುವ ಬಸ್ಗಳನ್ನು ಪರಿಚಯಿಸುವ ಪ್ರಯತ್ನದಲ್ಲಿ ಕೊಂಚ ಮಾತ್ರದ ಯಶಸ್ಸು ಕಂಡಿದ್ದ ಸತ್ಯಪ್ಪ SMS ಎಂದು ದೊಡ್ಡದಾಗಿ ಬರೆಸಿದ್ದ ಬೋರ್ಡೊಂದನ್ನು ತನ್ನ ಮನೆಯ ಮುಂದೆ ಹಾಕಿಕೊಂಡಿದ್ದ. ಆದರೆ ಆ ಸತ್ಯನಾರಾಯಣ ಮೋಟಾರು ಸರ್ವೀಸು ಅಕಾ SMS ಕಂಪನಿಗಾಗಲಿ ಸ್ಮಾರ್ತರ ಸೀತಮ್ಮನಿಗಾಗಲಿ ಸತ್ಯಪ್ಪನ ಮರಣದ ನಂತರ ಯಾವುದೇ ತೆರನಾದ ಸಂಬಂಧಗಳು ಉಳಿದಿರಲಿಲ್ಲ. ಅದನ್ನು ಈಗ ಸತ್ಯಪ್ಪನ ತಮ್ಮ ಸಣ್ಣ ಸತ್ಯಪ್ಪ ನಿಭಾಯಿಸುತ್ತಿದ್ದ. ಹಾಗೆ ಸತ್ಯಪ್ಪ ಸತ್ತು ಹೋದ ಮೇಲೆ ಆ ತನಕ ಪ್ರತಿ ತಿಂಗಳೂ ಸಂದಾಯವಾಗುತ್ತಿದ್ದ ಪಾಡ ಖರ್ಚು ಕೂಡ ನಿಂತು ಹೋದದ್ದರಿಂದ ಮಗ ವೆಂಕಟಾಚಲಪತಿಯನ್ನ ಹೊಸದಾಗಿ ಪ್ರಾರಂಭವಾಗಿದ್ದ ಟೆಲಿಗ್ರಾಮ್ ಕಚೇರಿಯಲ್ಲಿ ಕಸ ಬಳಿದುಕೊಂಡಿರುವ ಕೆಲಸಕ್ಕೆ ಸೇರಿಸಿದ್ದಳು ಸೀತಮ್ಮ. ತೆಳ್ಳಗಿನ ನಸುಗೆಂಪು ಬಣ್ಣದ ಕನ್ನಡಕದ ಹುಡುಗ ಚಲಪತಿ ಹುಟ್ಟಿದಾಗಿನಿಂದಲೂ ತನ್ನ ವಯಸ್ಸಿಗಿಂತ ದೊಡ್ಡವನಂತೆ ಕಾಣುತ್ತಿದ್ದುದು ಬಡತನದಿಂದಾಗಿಯೋ ಅನಾರೋಗ್ಯದಿಂದಾಗಿಯೋ ಎಂಬುದು ಅವನಿಗೂ ಖಚಿತವಾಗಿ ಗೊತ್ತಿಲ್ಲ. ಸದಾ ಮಲಬದ್ಧತೆಯ ಸಮಸ್ಯೆ, ಆಯುರ್ವೇದ, ಹೋಮಿಯೋಪತಿಗಳ ಪ್ರಯೋಗಗಳೆಲ್ಲ ಮುಗಿದು ಕಡೆಗೆ ಇಂಗ್ಲಿಷರ ಕಂಟೋನ್ಮೆಂಟಿನ ವೈದ್ಯರಿಂದ ಪಿಚಕಾರಿ ಹೊಡೆದುಕೊಂಡು ಪ್ರತಿನಿತ್ಯದ ಭಾರ ಇಳಿಸಿಕೊಳ್ಳುವ ಎನಿಮಾ ಎಂಬ ದಿವ್ಯ ವಿಧಾನವನ್ನ ಚಲಪತಿ ಚಿಕ್ಕ ವಯಸ್ಸಿನಲ್ಲೇ ರೂಢಿ ಮಾಡಿಕೊಂಡಿದ್ದ. ಗಾಜಿನ ಗೋಲಿಗಳಂತಿದ್ದ ಕಣ್ಣುಗಳನ್ನು ದುಂಡು ಫ್ರೇಮಿನ ಕನ್ನಡಕದ ಹಿಂದೆ ಅಡಗಿಸಿಕೊಂಡು ಗಾಳಿಗುಂಟ ನಡೆಯುವವನಂತೆ ವಿಪರೀತ ತೆಳ್ಳಗೆ ಕಾಣುತ್ತಿದ್ದ ವೆಂಕಟಾಚಲಪತಿಯನ್ನ ವಿಧಿಯು ಮಾಂಡೋವಿಯ ಪ್ರೇಮಿಯನ್ನಾಗಿ ಮಾಡೋದಕ್ಕೆ ಮೊದಲೇ 10 ಹುಡುಗಿಯರ ಗಮನಕ್ಕೆ ತಂದಿತ್ತು ಎಂಬುದೇ ವಿಶೇಷ. ಚಲಪತಿಗೆ ಅಧಿಕೃತ ತಂದೆ ಇರಲಿಲ್ಲ, ಅಚ್ಚುಕಟ್ಟಾದ ಆರೋಗ್ಯ ಇರಲಿಲ್ಲ, ಆಸ್ತಿಯಾಗಲಿ ರೂಪವಾಗಲಿ ಹೇಳಿಕೊಳ್ಳುವಂತಹ ಪ್ರಮಾಣದಲ್ಲಿ ಇರಲಿಲ್ಲ. ಆದರೆ ಒಂದು ಅದ್ಭುತವಾದ ಭಾವುಕ ಮನಸ್ಸಿತ್ತು. ಕೊಳಲೆಂಬ ತೂತುಗಳುಳ್ಳ ಬಿದಿರು ಅದೇಗೋ ಅವನಿಗೆ ಒಲಿದಿತ್ತು. ಜ್ಞಾಪಕ ಶಕ್ತಿ ಎಂಬುದು ಅವನ ಖಾಸಗಿ ಸ್ವತ್ತು. ಚಲಪತಿ ಆ ಕೋಟೆಯ ಒಳಗಿದ್ದ ಮುಸಲರ ಶಾಲೆಯ ಹುಡುಗರೊಂದಿಗೆ ಮಾಡಿಕೊಂಡ ಗೆಳೆತನದ ಪರಿಣಾಮವಾಗಿ ಅದ್ಭುತವಾದ ಉರ್ದುವನ್ನು ಕಲಿತಿದ್ದ. ಯಾವ ಗಜಲು, ಯಾವ ಶಾಯರಿ, ಮತ್ತಿನ್ಯಾವ ಗೀತೆಯೇ ಆಗಲಿ ಒಮ್ಮೆ ಕೇಳಿದರೆ ಸಾಕು, ನಡು ನಿದ್ದೆಯಲ್ಲಿ ಎಬ್ಬಿಸಿದರೂ ನಿರರ್ಗಳವಾಗಿ ಅದನ್ನು ಒಪ್ಪಿಸಬಲ್ಲವನಾಗಿದ್ದ. ಜೊತೆಗೆ ಕನ್ನಡ,
ತೆಲುಗು ಕಾವ್ಯ ಅವನಿಗೆ ಕರಗತವಾಗಿತ್ತು. ಮನೆ ಮನೆಗೂ ಪುಸ್ತಕ ಹೊತ್ತು ಅಲೆಯುತ್ತಿದ್ದ ಯಜಮಾನ ಶಾಂತರುದ್ರಪ್ಪನಿಂದ ಕಾಡಿ ಬೇಡಿ ಹಳೆಯ ಪುಸ್ತಕಗಳನ್ನು ಇಸಿದುಕೊಂಡು ಬಂದು ಮಗನಿಗೆ ಕೊಡುತ್ತಿದ್ದ ಸೀತಮ್ಮ ಅವನ ಶಾಲೆ ಬಿಡಿಸಿ ದುಡಿಮೆಗೆ ಹಚ್ಚಿದ ತನ್ನ ದೌರ್ಭಾಗ್ಯವನ್ನ ಮಗನಿಂದ ಕಾವ್ಯ ಓದಿಸಿ ಮರೆಯುತ್ತಿದ್ದಳು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕೇವಲ ಕಸ ಬಳಿಯಲು ಟೆಲಿಗ್ರಾಮ್ ಕಚೇರಿಗೆ ಸೇರಿಕೊಂಡಿದ್ದ ಚಲಪತಿ ಅದ್ಯಾವ ಮಾಯದಲ್ಲೋ ಪೊರಕೆ ಬಿಸಾಡಿ ಕಚೇರಿಯ ಮುಖ್ಯಸ್ಥ ಜೇಕಬ್ ಚಂದ್ರಪ್ಪನಿಂದ ಮೋರ್ಸ್ ಕೋಡ್ ವಿದ್ಯೆಯನ್ನ ಕಲಿತಿದ್ದ. ಅವನಿಗೆ 20 ವರ್ಷ ತುಂಬೋ ಹೊತ್ತಿಗೆ ಚಲಪತಿ ಜೇಕಬ್ ಚಂದ್ರಪ್ಪನ ಖಾಸ ಅಸಿಸ್ಟೆಂಟ್ ಆಗಿ ಇಡೀ ಟೆಲಿಗ್ರಾಮ್ ಕಚೇರಿಯ ಕಾರ್ಭಾರು ನಿರ್ವಹಿಸುವಂತಾಗಿದ್ದ. ಎಲ್ಲಿಂದಲೋ ಬರುತ್ತಿದ್ದ ತಂತಿ ಸಂದೇಶಗಳ ಗುಪ್ತ ಭಾಷೆಯನ್ನ ಅರ್ಥ ಮಾಡಿಕೊಂಡು ಅವನ್ನ ಅಕ್ಷರಗಳಿಗೆ ಬದಲಾಯಿಸಿ ಸಂಬಂಧಪಟ್ಟ ವಿಳಾಸಗಳಿಗೆ ತಲುಪಿಸುವುದು, ಅದೇ ಗುಪ್ತ ಭಾಷೆಯಲ್ಲಿ ಸಂದೇಶಗಳನ್ನ ತಾನಿದ್ದಲ್ಲಿಂದ ಕುಟ್ಟುವುದು, ಕುಟ್ಟಿದ ಪ್ರತಿ ಶಬ್ದಕ್ಕೂ ತಗುಲುವ ಚಾರ್ಜನ್ನ ಗಿರಾಕಿಗಳಿಂದ ವಸೂಲು ಮಾಡುವುದು ಚಲಪತಿಗೆ ಕರತಲಾಮಲಕವಾಗಿ ಹೋಗಿತ್ತು. ಇದ್ದ ತಟುಗು ಊರಿಗೆ ಆಗಿನ ಕಾಲಕ್ಕೆ ಬರುತ್ತಿದ್ದ ಟೆಲಿಗ್ರಾಮುಗಳಾದರೂ ಎಷ್ಟು? ತಾನೇ ಹೋಗಿ ಕೊಟ್ಟು ಬರುತ್ತಿದ್ದ. ಹೀಗಾಗಿ ಸೋಮಯಾಜುಲ ವೆಂಕಟಾಚಲಪತಿಗೆ ಊರಿನ ಮನೆ ಮನೆಯೂ ಗೊತ್ತು. ಆದರೆ ಇದ್ದಕ್ಕಿದ್ದಂತೆ ಒಂದು ನಡು ಮಧ್ಯಾಹ್ನದಲ್ಲಿ ಜೇಕಬ್ ಚಂದ್ರಪ್ಪ ಚಲಪತಿಯನ್ನ ಕರೆದು ಕಂಟೋನ್ಮೆಂಟಿನ ಎಸ್ ಶಿವರಾಜಪ್ಪನೆಂಬಾತನಿಗೆ ಟೆಲಿಗ್ರಾಮ್ ಒಂದನ್ನು ತಲುಪಿಸಿ ಬರಲು ಹೇಳಿದಾಗ ಚಲಪತಿಗೆ ಫಜೀತಿಗಿಟ್ಟುಕೊಂಡಿತ್ತು. ಬಳ್ಳಾರಿಗೆ ಹತ್ತಿರದ ಶಿರುಗುಪ್ಪೆಯ ಸಮೀಪದ ಸಿರಿಗೇರಿಯವನಾದ ಶಿವರಾಜಪ್ಪ ಎಷ್ಟೋ ವರ್ಷಗಳ ಹಿಂದೆ ಗೋವೆಗೆ ಹೋಗಿ ನೆಲೆಗೊಂಡಿದ್ದ. ಇತ್ತೀಚೆಗೆ 1 ವರ್ಷದ ಹಿಂದೆ ಬಂದು ಮತ್ತೆ ಆ ಊರಿನಲ್ಲಿ ಸ್ಥಿರವಾಗತೊಡಗಿದ್ದ. ಹೆಚ್ಚಿನ ಸ್ನೇಹಿತರೂ ಇಲ್ಲದ ಸಿರಿಗೇರಿ ಶಿವರಾಜಪ್ಪನ ಮನೆಯನ್ನ ಹೇಗೋ ಪತ್ತೆ ಮಾಡಿಕೊಂಡು ಆ ರಣ ಬಿಸಿಲಲ್ಲಿ ಕಂಟೋನ್ಮೆಂಟಿನ ತನಕ ಹೋಗಿ ಅದರ ಮುಂದೆ ನಿಂತಾಗ ಇಂತಹ ಮನೆಯಲ್ಲಿ ಮನುಷ್ಯರು ಇರುತ್ತಾರಾ ಅನಿಸಿತ್ತು. ಬಹುಶಃ ಇಂಗ್ಲಿಷರು ದೇಶಕ್ಕೆ ಬಂದ ಹೊಸತರಲ್ಲಿ ಕಟ್ಟಿದ ಬಂಗಲೆ ಇರಬೇಕು. ಭೂತಾಕಾರದಲ್ಲಿತ್ತು, ಹಳೆಯದಾಗಿತ್ತು. ಮುಂಬಾಗಿಲ ಪಕ್ಕದಲ್ಲೇ ಗೋಡೆಗಳು ಬಿರುಕು ಬಿಟ್ಟು ವಿಕಾರವಾಗಿ ಕಾಣುತ್ತಿದ್ದವು. ಸತತ 5 ನಿಮಿಷ ಬಾಗಿಲು ಬಡಿದ ನಂತರ ಕೆಲಸದ ಹುಡುಗಿಯೊಬ್ಬಳು ಬಂದು ಬಾಗಿಲು ತೆಗೆದು ಏನು ಅಂದಳು. ಅವನ ಕೈಲಿದ್ದ ಟೆಲಿಗ್ರಾಮ್ ನೋಡಿ, ಓ, ಇದು ತನಗೆ ತಿಳಿಯುವಂತಹದ್ದಲ್ಲವೆನಿಸಿ ಒಳಕ್ಕೆ ಕರೆದುಕೊಂಡು ಹೋದಳು. ಭೂತಾಕಾರದ ಮನೆ ಕಂಡೇ ದಂಗಾಗಿದ್ದ ಚಲಪತಿ ಅದರ ಹಜಾರ, ಅದರ ಮುಂದಲ ಮನೆ, ಒಳಬಾಗಿಲುಗಳನ್ನು ದಾಟಿ ನಡುಮನೆಗೆ ಹೋದಾಗ ಹಳೆಯದೊಂದು ಕುರ್ಚಿಯ ತುಂಬ ಕುಳಿತಿದ್ದ ಶಿವರಾಜಪ್ಪನೆಂಬ ಪದಾರ್ಥವನ್ನ ನೋಡಿ ನಿಜಕ್ಕೂ ಹೌಹಾರಿದ್ದ. ಒಂದು ಕರಡಿ ಯಾರನ್ನೋ ಕಾಯುತ್ತಾ ಕುರ್ಚಿಯಲ್ಲಿ ಕುಳಿತಂತಿತ್ತು. ಆಗಷ್ಟೇ ನಿದ್ದೆಯಿಂದ ಎದ್ದು ಬಂದ ಶಿವರಾಜಪ್ಪನ ಕಣ್ಣುಗಳು ಹಿಲಾಲುಗಳಂತೆ ಉರಿಯುತ್ತಿದ್ದವು. ಡೊಣ್ಣ ಮೂಗು, ಅಗಲ ಬಾಯಿ, ಪುಟ್ಟ ಕಿವಿ, ಕಿವಿಯ ಮೇಲೆ ಕೂದಲು, ಎದೆಯ ಮೇಲೆ ಹಾದು ಹೋದ ಹಳದಿ ದಾರವೊಂದು ಹೊಟ್ಟೆಯ ಪಕ್ಕದ ಬೆಳ್ಳಿ ಲಿಂಗದ ಕಾಯೊಂದರಲ್ಲಿ ಪರ್ಯವಸಾನವಾಗಿತ್ತು. ಬಕ್ಕ ನೆತ್ತಿಯ ಶಿವರಾಜಪ್ಪನನ್ನೇ ನೋಡುತ್ತಾ ಅವನ ಕೈಗೆ ಟೆಲಿಗ್ರಾಮು ಕೊಟ್ಟ ಚಲಪತಿ. ನುಗ್ಗೆಕಾಯಿ ಗಾತ್ರದ ಬೆರಳುಗಳಿಂದ ಲಕೋಟೆ ಹರಿದು ಒಳಗಿನ ಸುದ್ದಿ ಓದಿಕೊಂಡು ಶಿವರಾಜಪ್ಪ ಒಳ್ಳೆ ಸುದ್ದಿ ಎಂದು ಚಲಪತಿಯ ಕಡೆಗೆ ತಿರುಗಿ ನಕ್ಕ. ಈ ಮನುಷ್ಯ ನಗುವಾಗ ಮತ್ತು ಕ್ರೂರವಾಗಿ ಕಾಣುತ್ತಾನೆ ಎನಿಸಿತು. ಆದರೆ ಆ ಭೂತಾಕಾರದ ಮನೆಯಲ್ಲಿ, ಈ ವಿಕಾರಾಕೃತಿಯ ಸಮ್ಮುಖದಲ್ಲಿ ಒಂದು ಮಧುರಾತಿ ಮಧುರ ಘಟನೆ ನಡೆಯಲಿದೆ ಎಂಬುದು ಚಲಪತಿಗೆ ಗೊತ್ತಿರಲಿಲ್ಲ. ಟೆಲಿಗ್ರಾಮ್ ಕೊಟ್ಟು ಹಿಂತಿರುಗುತ್ತಿದ್ದವನಿಗೆ ಮುಂದಲ ಮನೆಯ ಬಲಕ್ಕಿದ್ದ ಪುಟ್ಟ ಕೋಣೆಯಿಂದ 2 ದನಿಗಳು ಸ್ಪಷ್ಟವಾಗಿ ಕೇಳಿಸಿದವು. ಅತ್ತ ತಿರುಗಿದಾಗ ಹುಡುಗಿಯೊಬ್ಬಳು ತನ್ನ ತಾಯಿಯನ್ನ ಕೂರಿಸಿಕೊಂಡು ಪಾಠ ಹೇಳುತ್ತಿರುವ ವಿಚಿತ್ರ ದೃಶ್ಯ ಕಾಣಿಸಿತು. ಹಾಗೆ ಪಾಠ ಹೇಳುತ್ತಿದ್ದ ಹುಡುಗಿ ಅದನ್ನು ನಿಲ್ಲಿಸದೆಯೇ ಬಂದವರು ಯಾರು ಎಂಬುದನ್ನು ನೋಡಲು ತುಂಬ ಸಹಜವಾಗಿ ಮುಖ ಮೇಲಕ್ಕೆತ್ತಿದಳು. ಕಾಲ ಸ್ತಂಭಿಸಿತು. ಅರ್ಧ ಶತಮಾನಗಳ ಕಾಲ ನಿರಂತರವಾಗಿ ಅವನ ಜೀವಕೋಶಗಳೊಂದಿಗೆ ಒಂದಾಗಿ ಬೆರೆತು ನಿಲ್ಲುವಂತಹ ಪ್ರೇಮವೊಂದರ ಪ್ರಾರಂಭವು ಅದೊಂದು ಯಥಾಪ್ರಕಾರದ ಮಧ್ಯಾಹ್ನದಲ್ಲಿ ತೀರಾ ಸಹಜವಾಗಿ ಘಟಿಸಿತ್ತು. ತಾಯಿಗೆ ಪಾಠ ಹೇಳಿಕೊಡುತ್ತಿದ್ದವಳು ಮಗಳ.
ಎಂದು ಅಚ್ಚರಿಯಿಂದ ನೋಡಿದ ವೆಂಕಟಾಚಲಪತಿಗೆ ಮುಂದೆ ಆ ಹುಡುಗಿಗೆ ಆಕೆ ತಾಯಿ ಅಲ್ಲವೆಂದು, ಸೋದರತ್ತೆ ಆಗಿದ್ದ ಅವಳ ಹೆಸರು ಮುಕ್ತಾಯಿ ಎಂದು ತಿಳಿದು ಬಂತು. ಈ ಶಿವರಾಜಪ್ಪ ಮೂಲತಃ ಶಿರುಗುಪ್ಪೆ ಹತ್ತಿರದ ಸಿರಿಗೇರಿಯವನು. ಆತನಿಗೆ ಒಂದು ನಿಶ್ಚಿತ ನೌಕರಿ ಆಗಲಿ ವ್ಯಾಪಾರವಾಗಲಿ ಇರದಿದ್ದರೂ ಅವನ ಮನೆಯ ಪೆಟ್ಟಿಗೆಯಲ್ಲಿ ಹೊಸದಾದ 100 ನೋಟುಗಳು, ಸವರನ್ನುಗಳು ಭರ್ತಿ ತುಂಬಿವೆ ಎಂಬ ವರ್ತಮಾನ ಇತ್ತು. ಆತ ಗೋವೆಯಿಂದ ಬಂದವನೇ. ಊರಾಚೆಗಿನ ಕಂಟೋನ್ಮೆಂಟಿನಲ್ಲಿ ಈ ಪುರಾತನ ಬಂಗಲೆಯನ್ನು 230 ರೂಪಾಯಿಗಳಿಗೆ ಕೊಂಡದ್ದೇ ಅಲ್ಲದೆ ಅದರ 2ರಷ್ಟು ಖರ್ಚು ಮಾಡಿ ದುರಸ್ತಿ ಮಾಡಿಸುತ್ತಿದ್ದ. ಈತ ಲಿಂಗಾಯತನೆಂಬುದೇನೋ ಖಾತರಿಯಾಗಿತ್ತಾದರೂ ಆ ಊರಿನವರ್ಯಾರು ನೋಡದಿದ್ದ ಆತನ ಹೆಂಡತಿ ಯಾವ ಜಾತಿಯವಳು ಎಂಬುದರ ಬಗ್ಗೆ ಖಚಿತತೆ ಊರ ಜನಕ್ಕೆ ಇರಲಿಲ್ಲ. ಹುಬ್ಬಳ್ಳಿಯ ಆಚೆಗೆ ಎಲ್ಲೋ ಕಾರವಾರದ ಕಡೆಯ ಹೆಣ್ಣು ಮಗಳಂತೆ. ಹುಟ್ಟಿದ ಹುಡುಗಿಗೆ ಮಾಂಡೋವಿ ಎಂದು ಹೆಸರಿಟ್ಟು ಅವಳು ತನ್ನ ಕೂಗಿಗೆ ಓಗುಡುವ ಮುಂಚೆ ತಾನೇ ಖಾಲಿ ಆಗಿದ್ದಳು. ಕೆಲ ವರ್ಷ ಗೋವೆಯಲ್ಲೇ ಇದ್ದ ಶಿವರಾಜಪ್ಪ ಅಲ್ಲಿ ಕರಿಮಾರಿ ಕಾಲರಾ ರೋಗ ಮನುಷ್ಯರೆಂಬೋ ಮನುಷ್ಯರನ್ನ ನೊಣಗಳಂತೆ ತರಿದು ಬಿಸಾಡತೊಡಗಿದಾಗ ಮಗಳನ್ನು ತನ್ನ ಬಾಲ ವಿಧವೆ ತಂಗಿಯನ್ನೂ ಕರೆದುಕೊಂಡು ಬಂದುಬಿಟ್ಟಿದ್ದ. ಗೋವೆಯಲ್ಲಿ 4 ಕಾಸು ಇಂಗ್ಲಿಷಿನಲ್ಲಿ ಓದಿದ್ದ ಮಾಂಡೋವಿಯ ಸಲುವಾಗಿ ಅವರಿವರನ್ನ ಅಂಗಲಾಚಿ ಕಂಟೋನ್ಮೆಂಟಿನಲ್ಲಿದ್ದ ಸೇಂಟ್ ಫಿಲಾಮಿನಾಸ್ ಕಾನ್ವೆಂಟಿಗೆ ಸೇರಿಸಿದ್ದ. ಆಗ್ಗೆ ಇಂಗ್ಲಿಷು ಅಧಿಕಾರಿಗಳ ಮನೆಯ ಹುಡುಗಿಯರಿಗಷ್ಟೇ ಪ್ರವೇಶವಿದ್ದ ಕಾನ್ವೆಂಟಿನಲ್ಲಿ ನಿಧಾನವಾಗಿ ಊರಿನ ರೊಕ್ಕಸ್ಥರ ಮಕ್ಕಳು ಓದಲು ಪ್ರಾರಂಭವಾಗಿತ್ತು. ಹೀಗಾಗಿ ಮಾಂಡೋವಿಗೆ ಕಾನ್ವೆಂಟಿನಲ್ಲಿ ಕಾಲಿಡಲು ಸಾಧ್ಯವಾದದ್ದು ಅವರಪ್ಪನ ಪ್ರತಿಷ್ಠೆಗಿಂತ ಕಬ್ಬಿಣದ ಪೆಟ್ಟಿಗೆಯ ಒಳಗಿನ ನೋಟುಗಳೇ ಕಾರಣವೆಂಬುದು ಚಲಪತಿಯ ಪಾಲಿಗೆ ಆತ್ಮಾನಂದದ ಸುದ್ದಿಯಾಗಿದ್ದು, ತನ್ನ ಅಪ್ಪನ ಹೆಸರು ಹೇಳಿಕೊಳ್ಳಲಾಗದ ಹುಡುಗ ಅಂತಹ ಸುಂದರಿ ಹುಡುಗಿಯನ್ನ ಕನಸುಗಳಿಗೆ ಕರೆದುಕೊಳ್ಳಲು ಸಾಧ್ಯವಾಗಿತ್ತು. ಸೇಂಟ್ ಫಿಲಾಮಿನಾಸ್ ಕಾನ್ವೆಂಟಿನಲ್ಲಿ ಸರ್ಪಗಣ್ಣಿನ ನನ್ಗಳು ಹೆಣ್ಣು ಮಕ್ಕಳಿಗೆ ಕೇವಲ ಇಂಗ್ಲಿಷನ್ನೇ ಅಲ್ಲ, ಗಂಡನಿಗೆ ತಗ್ಗಿ ಬಗ್ಗಿ ನಡೆಯುವ ಸಚ್ಚಾರಿತ್ರ್ಯವನ್ನು ಕಲಿಸುತ್ತಾರೆ ಎಂಬುದು ಶಿವರಾಜಪ್ಪನಿಗೆ ಅದು ಹೇಗೋ ಗೊತ್ತಾಗಿತ್ತು. ನನ್ನುಗಳ ಸರ್ಪಗಾವಲಿನಲ್ಲಿ ತನ್ನ ಮಗಳು ಬೆಚ್ಚಗೆ ಇರುತ್ತಾಳೆ ಎಂಬ ಖಾತರಿ ಅವನಿಗೆ ಸಾಲದು ಎಂಬಂತೆ ಸಾಯಂಕಾಲದ ಒಳಗಾಗಿ ಮಾಂಡೋವಿಯನ್ನ ಕಂಡು ಮಾತನಾಡಿ ತನ್ನ ಕನ್ಯೆ ಹೃದಯವನ್ನ ಅವಳಿಗೆ ಖಾಯಂ ಗುತ್ತಿಗೆ ಕೊಡುವ ವಿಚಾರದಲ್ಲಿದ್ದ ಚಲಪತಿಗೆ ಪ್ರಾರಂಭದಲ್ಲೇ ನಿರಾಶೆ ಆಗುವಂತಹ ಕಟ್ಟುನಿಟ್ಟಾದ ವ್ಯವಸ್ಥೆಯೊಂದನ್ನು ಶಿವರಾಜಪ್ಪ ಮಾಡಿದ್ದ. ಮಾಂಡೋವಿ ಶಾಲೆಗಲ್ಲದೆ ಮತ್ಯಾವ ಕಾರಣಕ್ಕೂ ಮನೆಯಿಂದ ಹೊರಬೀಳುವಂತಿರಲಿಲ್ಲ. ಶಾಲೆಗೆ ಹೋಗುವಾಗ ತಪ್ಪದೆ ಅವಳೊಂದಿಗೆ 40 ವರ್ಷದ ಅವಳ ಸೋದರತ್ತೆ ಮುಕ್ತಾಯಿ ಇರುತ್ತಿದ್ದಳು. ಅವಳೇ ಹಿಂದಿರುಗಿ ಕರೆದುಕೊಂಡೂ ಬರುತ್ತಿದ್ದಳು. ಅಂಗಡಿಯ ಗಾಜಿನ ಡಬ್ಬಿಗಳಲ್ಲಿ ಕಾಣುವ ಬಣ್ಣದ ಮಿಠಾಯಿಗಳನ್ನು ಕೊಳ್ಳಲಾಗದೆ, ಕೈ ಹಾಕಿ ತೆಗೆದುಕೊಳ್ಳಲೂ ಆಗದೆ ಚಡಪಡಿಸುವ ಅಮ್ಮ ತಾಯಿ ಮಕ್ಕಳಂತಾಗಿದ್ದ ಚಲಪತಿ ಬದುಕಿನ ಉದ್ದಕ್ಕೂ ಆಡಬೇಕಾದ ಏಕಾಂತದ ಶಿಕಾರಿಗೆ ಈ ರೀತಿಯಲ್ಲಿ ಶಿವರಾಜಪ್ಪ ಕಾರಣನಾಗ್ಬಿಟ್ಟಿದ್ದ. ಈಗ ಚಲಪತಿ ಬೆಳಗಿನ ಜಾವಕ್ಕೆ ಏಳ್ತಾನೆ. 6 ಅಡಿ ಅಗಲದ ಮನೆಯ ಮೂಲೆಯಲ್ಲಿ ಕಟ್ಟು ಕಿತ್ತು ಹೋದ ಕನ್ನಡಿಯ ಮುಂದೆ ಜಗತ್ತನ್ನೆಲ್ಲ ಮರೆತು ನಿಂತು ತನ್ನ ನಿಗುರು ಕೂದಲುಗಳನ್ನು ಒಂದೇ ಸಮನೆ ಹಿಕ್ಕಿಕೊಳ್ಳುತ್ತಾನೆ. ರಾತ್ರಿ ಮಲಗುವ ಮುನ್ನ ಚೆನ್ನಾಗಿ ತೀಡಿ ಕೈ ಇಸ್ತ್ರಿ ಮಾಡಿಕೊಂಡ ಅಂಗಿಗೆ ಹಿತ್ತಾಳೆ ಚೊಂಬೊಂದರಲ್ಲಿ ಕೆಂಡ ಹಾಕಿ ಅದನ್ನು ಸಣ್ಣ ಪಂಚೆಯಲ್ಲಿ ಕೈ ಸುಡದಂತೆ ಹಿಡಿದುಕೊಂಡು ಗಸಗಸ ಇಸ್ತ್ರಿ ತಿಕ್ಕುತ್ತಾನೆ. 3 ಬಾರಿ ಕನ್ನಡಕದ ಗಾಜುಗಳಿಗೆ ಉಗುಳು ಹಚ್ಚಿ ಒರೆಸಿ ಮತ್ತೊಮ್ಮೆ ಕನ್ನಡಿಯಲ್ಲಿ ತನ್ನ ರೂಪದ ವಿಚಾರಣೆ ನಡೆಸಿ 6:45 ಹೊತ್ತಿಗೆ ಶಿವರಾಜಪ್ಪನ ಮನೆಯ ಮುಂದೆ ಹಾದು ಹೋಗುವ ಹೊಸಪೇಟೆ ರಸ್ತೆಯ ಆ ಬದಿಗಿದ್ದ ಪುಟ್ಟ ಕೈತೋಟದ ಕಲ್ಲು ಬೆಂಚಿನ ಮೇಲೆ ವಿಗ್ರಹದಂತೆ ಹಾಜರಾಗುತ್ತಾನೆ. ಶಿವರಾಜಪ್ಪನ ಮನೆ ಹೇಗೆ ಇರಲಿ, ಆವರಣದ ಒಳಗಿನ ಗುಲ್ ಮೊಹರು ಹೂಗಳ ಗಿಡಗಳನ್ನು ಕಂಡರೆ ಜೀವಕ್ಕೇನೋ ಸಮಾಧಾನ. ಪುಟ್ಟ ತೋಟದಲ್ಲಿ ಕಲ್ಲು ಬೆಂಚಿನ ಮೇಲೆ ಕೂತಿರುವ ಚಲಪತಿಗೂ ಮಾಂಡೋವಿಯ ಮನೆಗೂ ಮಧ್ಯದ ಹೊಸಪೇಟೆ ರಸ್ತೆಯ ಮೇಲೆ ಅಪರೂಪಕ್ಕೊಮ್ಮೆ ಹಾದು ಹೋಗುವ ಕಲ್ಲಿದ್ದಲ ಹಬೆಯ ಬಸ್ಸು ಖಾಸ ಅವರಪ್ಪನದ್ದೇ ಆಗಿದ್ದರೂ ಅದರತ್ತ ಚಲಪತಿಯ ಗಮನವಿಲ್ಲ. ಮಾಂಡೋವಿಯ ನಂತರ ಆ ದರಿದ್ರ ಮೂತಿಯ ಬಸ್ಸುಗಳೇ ತನ್ನ ಜೀವನವಾಗಲಿದೆ ಎಂಬ ಕಲ್ಪನೆ
ಅಂದಿನ ಹುಡುಗನಿಗೆ ಇಲ್ಲ. ತನ್ನ 20ರ ವಯಸ್ಸಿನ ಉನ್ಮಾದ, ಆಸೆ, ಕನಸು, ಕಸುವುಗಳನ್ನೆಲ್ಲ ಮಾಂಡೋವಿಯ ಒಂದು ದರ್ಶನಕ್ಕಾಗಿ ಮುಡುಪಿಟ್ಟ ಚಲಪತಿಯ ಕೈಯಲ್ಲಿ ನೆಪಕ್ಕೊಂದು ಪುಸ್ತಕ, ಕಣ್ಣು ಮಾತ್ರ ಬಂಗಲೆಯ ಬಾಗಿಲಿಗೆ. ಬೆಳಗ್ಗೆ 7:45 ಮಾಂಡೋವಿ ಹೊರಬೀಳುತ್ತಾಳೆ. ಹಂಸ ಬಿಳುಪಿನ ಹುಡುಗಿ ತಲೆಗೂದಲನ್ನೆಲ್ಲ ಎತ್ತಿ ಬಾಚಿ ಜಡೆ ಕಟ್ಟಿಕೊಂಡಿದ್ದಾಳೆ. ಬಿಗಿಯಾದ ಅಂಗಿಯ ಕೆಳಗೆ ಎಣಿಕೆಗೆ ಸಿಗದಷ್ಟು ಫ್ರಿಲ್ಲುಗಳಿದ್ದ ಬಿಳಿ ತುಂಡು ಲಂಗ. ಆ ಶತಮಾನದಲ್ಲೇ ಆ ಊರಿನಲ್ಲಿ ಮೊಳಕಾಲಿಗಿಂತ ಮೇಲಕ್ಕೆ ಲಂಗ ತೊಟ್ಟ ಮೊದಲ ಹುಡುಗಿ ಮಾಂಡೋವಿ. ಹಾಲುಗಲ್ಲಿನ ಗುಡಿಯ ದೇವರ ಮುಂದಿನ ದೀವಿಗೆಗಳಂತಹ ಕಾಲುಗಳಿಗೆ ಬಿಗಿಯಾದ ನೀಲಿ ಪಟ್ಟಿಗಳ ಸಾಕ್ಸು. ನಡೆದರೆ ಮಿಂಚಿನಂತೆ, ನಿಂತರೆ ಕನಸಿನಂತೆ. ಅವಳ ನಿಟಾರಾದ ನೆಟ್ಟಗಿನ ಬೆನ್ನು, ಉಬ್ಬಿದ ಎದೆಗಳಿಗೆ ಸಂಕೋಚದಿಂದ ಅಡ್ಡವಿಕ್ಕಿಕೊಳ್ಳುವ ಪುಸ್ತಕಗಳು ಅವಳ ಆಕೃತಿಗೂ ಆ ಎತ್ತರಕ್ಕೂ ಬಣ್ಣಕ್ಕೂ ಒಪ್ಪುವಂತಹ ಮತ್ತೊಂದು ಅವಳ ಕಣ್ಣುಗಳಲ್ಲಿತ್ತು, ಅಹಂಕಾರ. ಹತ್ತಿರದಿಂದ ನೋಡಿದ್ದಿದ್ದರೆ ಅದು ಚಲಪತಿಗೆ ಆತ್ಮಾಭಿಮಾನವೆಂಬಂತೆ ಕಾಣುತ್ತಿತ್ತೇನೋ. ದೂರದಿಂದ ನೋಡಿದ, ಅದಕ್ಕೆ ಆ ಪರಿಯಾಗಿ ಪ್ರೀತಿಸಿದ. ಮಾಂಡೋವಿಯ ಕಣ್ಣುಗಳು ಮಾತ್ರ ಬಂಗಲೆಯಿಂದ ಹೊರಬಿದ್ದ ಘಳಿಗೆಯಿಂದ ಹಿಂತಿರುಗುವ ತನಕ ರೆಕ್ಕೆ ಚಿಗಿತ ನಕ್ಷತ್ರಗಳಂತೆ ಕದಲುತ್ತವೆ. ಮನೆಯ ಬಾಗಿಲು ದಾಟಿದವಳು ಎದುರಿಗಿನ ರಸ್ತೆಯ ಆಚೆಗಿದ್ದ ತೋಟದ ಬೆಂಚಿನ ಮೇಲೆ ಸ್ಥಾಪಿತನಾದ ಚಲಪತಿಯತ್ತ ನೋಡುತ್ತಾಳೋ ಇಲ್ಲವೋ ಎಂಬ ಪ್ರಶ್ನೆಯೇ ಇಲ್ಲ. ಅವಳ ಕಣ್ಣು ಆ ತೋಟದ ಪ್ರತಿ ಎಲೆಯನ್ನು ಸವರಿ ನಡೆಯುತ್ತವೆ. ಆದರೆ ಚಲಪತಿಯನ್ನ ಗೆರೆ ದಾಟದಂತೆ ತಡೆಯುತ್ತಿದ್ದುದೆಲ್ಲ ಸೋದರತ್ತೆ ಮುಕ್ತಾಯಿಯೇ. ಹಣೆಗೆ ವಿಭೂತಿಯ ಪಟ್ಟಿಗಳನ್ನು ಇಟ್ಟು ಅದೇ ಮಾಸಿದ ಕಾವಿ ಸೀರೆ ಸುತ್ತಿ ಕೊರಳಿಗೆ ರುದ್ರಾಕ್ಷಿಯ ಚಿಕ್ಕ ಸರ ಸುತ್ತಿಕೊಂಡು ಮುಕ್ತಾಯಿ ನಡೆದು ಬರುತ್ತಿದ್ದರೆ ಮಾಂಡೋವಿಯ ಬದುಕನ್ನ ಸಾರಾಸಗಟಾಗಿ ರಕ್ಷಿಸುವ ಗುತ್ತಿಗೆದಾರಳಂತೆ ಕಾಣುತ್ತದೆ. ಚಲಪತಿ ಕೂತಲ್ಲೇ ನಿಟ್ಟುಸಿರಾಗುತ್ತಾನೆ. ಮುಕ್ತಾಯಿ ಅವನತ್ತ ತಿರುಗಿದರೆ ಅವನು ಪುಸ್ತಕದಲ್ಲಿ ಮುಖ ಹೂಳುತ್ತಾನೆ. ಬೆಳಗ್ಗೆ 7:45 ಮಧ್ಯಾಹ್ನ 12 ಮತ್ತೆ 3 ಸಂಜೆ 6 ಅವನಿಗೆ ಮಾಂಡೋವಿಯ ದೂರದರ್ಶನ. ಮೊದಮೊದಲು ಅದಷ್ಟೇ ಸಾಕು ಎನಿಸುತ್ತಿತ್ತು. ಚಿಕ್ಕ ಮನೆಯಲ್ಲಿ ತನ್ನ ಉಸಿರು ಗೋಡೆಗಳಿಗೆ ತಾಕಿ ಹಿಂತಿರುಗುತ್ತಿದ್ದರೆ ಕನ್ನಡಕದ ಹಿಂದೆ ಕತ್ತಲು ಮೂಡಿಸಿಕೊಂಡು ಮಾಂಡೋವಿಯನ್ನ ಕನಸುಗಳಿಗೆ ಎಳೆದುಕೊಳ್ಳುತ್ತಾನೆ ಚಲಪತಿ. ಅವಳಲ್ಲೇ ಏಕೆ, ಜಗತ್ತಿನ ಯಾವ ಹೆಂಗಸಿನಲ್ಲೂ ಇಲ್ಲದ ಸೌಂದರ್ಯ, ಸದ್ಗುಣಗಳನ್ನೆಲ್ಲ ಮಾಂಡೋವಿಯ ಮೇಲೆ ಆರೋಪಿಸಿ ಊಹೆಗಳಲ್ಲಿ ಗಿರಕಿ ಹೊಡೆಯುತ್ತಾನೆ. 2 ವಾರ ಹಾಗೆ ಕಳೆಯುವುದರ ಒಳಗಾಗಿ ಅವನು ಮಾಂಡೋವಿಯ ಹೊರತಾಗಿ ಮತ್ತೇನನ್ನೂ ತನ್ನ ಯೋಚನೆಗಳ ಒಳಕ್ಕೆ ಬಿಟ್ಟುಕೊಳ್ಳದಾಗಿದ್ದ. ಕೂತು ಬರೆದ ಚಲಪತಿ. ಅದು ಅವನ ಬದುಕಿನ ಮೊಟ್ಟ ಮೊದಲ ಪ್ರೇಮ ಪತ್ರವಾಗಿತ್ತು. ಹಾಲು ಬಿಳುಪು ಹಾಳೆಯ ಇಕ್ಕೆಲಗಳಲ್ಲೂ ಕಣ್ಣೀರಿನಷ್ಟು ದುಂಡಗಿನ ಅಕ್ಷರಗಳಲ್ಲಿ ತನ್ನೆಲ್ಲ ಅಗಾಧ ಪ್ರೇಮವನ್ನು ತೋಡಿ ಅದನ್ನು ಮಡಚಿ ಜೇಬಿನಲ್ಲಿ ಇಟ್ಟುಕೊಂಡ. ಅಷ್ಟೇ. ಅದು ದಿನಗಳೆದಂತೆಲ್ಲ ತೆಲುಗು ಬಯಾಸ್ಕೋಪುಗಳ ರೀಲಿನಂತೆ ಬೆಳೆಯುತ್ತಲೇ ಹೋಯಿತು. 2 ಆಗಿ 6 ಆಗಿ 18 ಆಗಿ ಕಡೆಗೊಮ್ಮೆ ಅದು 70 ಹಾಳೆಗಳ ಪುಟ್ಟ ಗ್ರಂಥವಾದದ್ದೇನೋ ನಿಜವಾದರೂ ತೋಟದ ಆಚೆಗಿನ ರಸ್ತೆ ದಾಟಿ ಮಾಂಡೋವಿಯ ಮುದ್ದು ಕೈಗಳ ಮೇಲೆ ಅದು ಹಾಡಾಗಿ ಕರಗುವ ಭಾಗ್ಯ ಒದಗಿ ಬರಲೇ ಇಲ್ಲ. ಪತ್ರ ನಿಧಾನವಾಗಿ ಕಾವ್ಯವಾಯಿತು. ಅವನು ಓದಿದ ಪುಸ್ತಕಗಳೆಲ್ಲ ಪತ್ರದ ಸಾಲುಗಳಾಗಿ ಹೋದವು. ಚಲಂ, ಏನಾಗಿದೆಯೋ ನಿನಗೆ? ಸೀತಮ್ಮ ಕೇಳಿಯೇ ಬಿಟ್ಟಳು ಒಂದು ದಿನ. ಮೊದಲಿನಷ್ಟೇ ಹುಕಿಯಿಂದ ಇಸ್ತ್ರಿ ತಿಕ್ಕಿದರೂ ಅಂಗಿ ಏರಿಸಿಕೊಳ್ಳುವಾಗ ಮಗನ ತೋಳಿನಲ್ಲಿ ಉತ್ಸಾಹ ಮೊದಲಿದ್ದಷ್ಟಿಲ್ಲ ಎನಿಸಿದ್ದರಿಂದ ಆ ಪ್ರಶ್ನೆ ಮೂಡಿತ್ತು. ಇದ್ದ ಒಬ್ಬೇ ಮಗ 20 ವರ್ಷದವನಾದಾಗ ತಾಯಿ ಗೆಳತಿಯಾಗದೆ ಮತ್ತೇನಾದಾಳು? ಅವರಿದ್ದ ಆ ಪುಟ್ಟ ಮನೆಯಲ್ಲಿ ಕನಸು, ವರ್ತಮಾನ ಮತ್ತು ಬಡತನಗಳನ್ನು ಸಮನಾಗಿ ಹಂಚಿಕೊಳ್ಳದೆ ಬದುಕಲು ಸಾಧ್ಯವೇ ಇರಲಿಲ್ಲ. ರಾತ್ರಿ ಕನಸು ಬೀಳ್ತವೇನೋ ಚಲಂ? ಕೇಳಿದಳು. ಇಲ್ಲ. ಹಗಲು ಕಣ್ಣುರಿಯುತ್ತವೇನೋ? ಹೌದು.
ಪ್ರೀತಿಸ್ತಾ ಇರಬೇಕಲ್ಲ ಎಂಬುದು ಸೀತಮ್ಮನ ತರ್ಕಕ್ಕೆ ಸಿಕ್ಕ ಮೂರನೇ ಪ್ರಶ್ನೆ. ಹೌದು ಎಂಬಂತೆ ಚಲಂ ತೆಳ್ಳಗೆ ನಕ್ಕ. ಸೀತಮ್ಮನ ಕಣ್ಣು ಲಾಂಧ್ರದ ಬೆಳಕಿನಲ್ಲೂ ದಿವ್ಯವಾಗಿ ಹೊಳೆದವು. ತಾಳಿ ಕಟ್ಟದೆ ಮಗನನ್ನ ಹೆತ್ತು ವೈಧವ್ಯವನ್ನು ಕೂಡ ತಂದುಕೊಂಡಿದ್ದ ಸೀತಮ್ಮ ತನ್ನೆಲ್ಲ ನಿರಾಶೆಗಳಿಗೆ ಮಗನ ಸಂತಸದಲ್ಲಿ ಮರೆವು ಹುಡುಕಬೇಕಿತ್ತು. ಯಾರೋ ಮಗು, ಹುಡುಗಿ? ಅಕ್ಕರೆಯಿಂದ ಕೇಳಿದಳು. ಮುಂದೇನಾಯ್ತು ಕೇಳೋಣ.